ನಾನು ಪ್ರಿಯಾ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರುಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಕೂಡ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ನಾಳೆ ನಾಡಿದ್ದು 2 ದಿನ ಬಾಕಿ ಇರೋದು. ಶನಿವಾರ ಅಂತಂದ್ರೆ ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿಯ ಕ್ಲಾಸಸ್ನ ಗುರುಜಿಯವರು ತಗೊಳ್ತಾ ಇದ್ದಾರೆ. ತುಂಬಾ ಬಾರಿ ಕ್ಲಾಸಸ್ನ ಮಾಡಿದ್ದಾರೆ. ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತಾನೆ ಹೇಳ್ಬೋದು. ಬೆಂಗಳೂರು ಅಂತ ಅಂದ್ರೆ ಕ್ರೌಡ್ ಜಾಸ್ತಿನೇ ಇರುತ್ತೆ, ತುಂಬಾ ಜನ ಬರ್ತಾರೆ. ಸೊ ಲಾಸ್ಟ್ ಮೂಮೆಂಟ್ ತನಕ ವೇಟ್ ಮಾಡಬೇಡಿ. ನಾಳೆ ಅಷ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಡೇಟ್ ಯಾವಾಗ ಬೀಳುತ್ತೆ ಅಂತ ಇದ್ರೆ ಜನವರಿ 12, 13 ಬರುತ್ತೆ ಬೆಂಗಳೂರಿನಲ್ಲಿ, ಅದೇ ಈ ಸ್ಯಾಟರ್ಡೆ. ಹಾಗೇನೆ ಜಾನ್ 26, 27ಗೆ ಹುಬ್ಬಳ್ಳಿಗೆ ಬರ್ತಿದ್ದಾರೆ ಗುರುಜಿಯವರು. ಅಲ್ಲೂ ಕೂಡ ನಕ್ಷತ್ರ ನಾಡಿ ಇರುತ್ತೆ. ನಕ್ಷತ್ರ ನಾಡಿ ಅಂತ ಹೇಳಿದ ತಕ್ಷಣ 4 ದಿನದ ಕ್ಲಾಸಸ್ಸು. ಶನಿವಾರ ಭಾನುವಾರ ಇರುತ್ತೆ, ಆಮೇಲೆ ಒನ್ ಲೈಕ್ ಮಂಡೇ ಟು ಫ್ರೈಡೆ ಗ್ಯಾಪ್ ಇರುತ್ತೆ, ಮತ್ತೆ ಶನಿವಾರ ಭಾನುವಾರ 4 ದಿನದಲ್ಲಿ ಕ್ಲಾಸಸ್ ಆಗೋಗುತ್ತೆ. ಆಮೇಲೆ ಫೆಬ್ 9, 10ಗೆ ಶಿವಮೊಗ್ಗ, ಫೆಬ್ 23, 24ಗೆ ಮಂಗಳೂರು. ಹಾಗೇನೆ ವೀಕ್ಷಕರೇ, ಇವಾಗ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ. ಕಾಲರ್ಸ್ನ ಮಾತನಾಡಿಸುವಂತಹ ಸಮಯ. ಫಸ್ಟ್ ಕಾಲರ್ನ ಮಾತನಾಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಡೇಟ್ ಆಫ್ ಬರ್ತ್ ಹೇಳಿ. 4/3/82 ಮೇಡಮ್. 4/3/82. ಟೈಮಿಂಗ್ಸ್ ಏನು? ಟೈಮಿಂಗ್ ಸರಿಯಾಗಿ ಗೊತ್ತಿಲ್ಲ ಮೇಡಮ್. ಅದು ಟೈಮಿಂಗ್ ಗೊತ್ತಿಲ್ಲ, ನಂಬರ್ ಹೇಳ್ಬೇಕಲ್ವಮ್ಮ? 1ರಿಂದ 2:14 ಒಳಗಡೆ ನಂಬರ್ ಹೇಳಿ. 25 ಮೇಡಮ್. 25. ಯಾರ ಬಗ್ಗೆ ಇದು ಜಾತಕ? ಹಸ್ಬೆಂಡ್ ಬಗ್ಗೆ. ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ಕಾರ. ನೋಡಿ ವೀಕ್ಷಕರು, ಯಾರು ಫೋನ್ ಮಾಡ್ತಾರೆ, ಯಾರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ವ, ದಯವಿಟ್ಟು ನಂಬರ್ ಡೈರೆಕ್ಟ್ ಆಗಿ ಹೇಳಿ. ಸುಮ್ಮನೆ ಡೇಟ್ ಆಫ್ ಬರ್ತ್ ಹೇಳಿ ಟೈಮ್ ವೇಸ್ಟ್ ಮಾಡಬೇಡಿ. ಎಷ್ಟು ದಿವಸ ನೋಡ್ತಾ ಇದ್ದೀರಾ ನೀವು ಪ್ರೋಗ್ರಾಮು? ಈಗ ಸ್ವಲ್ಪ ದಿವಸ ನೋಡ್ತಾ ಇದ್ದೇನೆ ಗುರುಜಿ. ಎಲ್ಲ ಹೇಳೋರಿಗೆಲ್ಲ ಯಾರು ಕಾಲ್ ಟ್ರೈ ಮಾಡ್ತಾ ಇರ್ತಾರೆ, ಲ್ಯಾಂಡ್ಲೈನ್ಗೆ ಟ್ರೈ ಮಾಡಬೇಕು. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥದ್ದು ಈಗ ಬರ್ತಕ್ಕಂಥದ್ದೆಲ್ಲ ಆಫೀಸ್ ನಂಬರ್ಸು. ಲ್ಯಾಂಡ್ಲೈನ್ ನಂಬರು ಪ್ರಿಯಾ ಮೇಡಮ್ ಅವ್ರು ಹೇಳ್ತಾರೆ. ದಯವಿಟ್ಟು ಯಾರು ನೋಡ್ತಾ ಇದ್ದಾರೆ, ಯಾರು ಟ್ರೈ ಮಾಡ್ತಾ ಇರ್ತೀರಾ, ಕಾಲ್ಸ್ ಟ್ರೈ ಮಾಡ್ತಾ ಇರ್ತಾರೆ. ಯಾಕಂದರೆ ಬರೀ ಕರ್ನಾಟಕದಲ್ಲೆಲ್ಲ ನಮ್ಮ ಈ ಕಸ್ತೂರಿ ವಾಹಿನಿ ಆಲ್ ಓವರ್ ಇಂಡಿಯಾ ಫ್ರೀ ಟು ಏರ್ ಬರ್ತಕ್ಕಂಥದ್ದು. ಆಲ್ ಓವರ್ ಇಂಡಿಯಾ ಟ್ರೈ ಮಾಡ್ತಾ ಇರ್ತಾರೆ. ಹೈದರಾಬಾದಿಂದ ಇರ್ಬೋದು, ಮುಂಬೈಯಿಂದ ಇರ್ಬೋದು, ಕೆಲವರು ಬೇರೆ ಬೇರೆ ಕಂಟ್ರೀಸಿಂದನೂ ಟ್ರೈ ಮಾಡ್ತಾರೆ ಆನ್ಲೈನ್ ಮಾತಾಡೋಕ್ಕೆ. ಸೊ ಸಾಧ್ಯವಾದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದ್ದರೆ ಒಳ್ಳೆಯದು. ಸೊ ಏನು ಪ್ರಶ್ನೆಮ್ಮ ಕೇಳಿರೋದು? ಗುರುಜಿ, ಈಗ ನಾವು ಒಂದು ಮನೆಗೆ ಬಂದಿದ್ದೀವಿ ಗುರುಜಿ. ಮನೆ ತುಂಬಾ ಲಾಸ್ ನಡೀತಾ ಇದೆ. ಮನೆ ಲಾಸ್ ನಡೀತಾ ಇದೆ. ಆರೋಗ್ಯ ಪ್ರಾಬ್ಲಮ್ ಗುರುಜಿ, ಆಮೇಲೆ ಫೈನಾನ್ಸ್ ಪ್ರಾಬ್ಲಮ್. ಅವ್ರಿಗೆ ಯಾವ ಬಗ್ಲು ಆಗ್ಬರುತ್ತೆ ಅಂತ ಕೇಳೋಣ. ಯಾವ ಡೋರ್ ಆಗಿಬರುತ್ತೆ? ಈಗ ಡೋರ್ ದಿಕ್ಕು ಚೇಂಜ್ ಮಾಡಿದ್ರೆ ನಮ್ಮ ಬದುಕು ಚೇಂಜ್ ಆಗಿದ್ರೆ ಎಲ್ಲರೂ ಚೇಂಜ್ ಮಾಡ್ಕೊಂಡ್ಬಿಡೋರಲ್ಲಮ್ಮ. ಸ್ವಲ್ಪ ಆಲೋಚನೆ ಮಾಡಬೇಕು ನಾವು ಕೂಡ. ನಮ್ಮ ದಿಕ್ಕು ಒಂದು 10%, 15% ನಮ್ಗೇನಾದ್ರು ಒಳಿತು ಮಾಡ್ಬೋದೇ ಅಷ್ಟೇ ಹೊರತು ನಮ್ಮ ಜೀವನನೇ ಬದಲಾಯಿಸೋಕ್ಕೆ ಸ್ವಲ್ಪ ಭಾಳ ಕಷ್ಟ. ಕೆಲವು ನಾವು ಎಲ್ಲ ವೀಕ್ಷಕರಿಗೂ ನಾನು ಹೇಳೋದಷ್ಟೇ, ನಾನಿಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ ಮಾಡಿದ್ರೂ ಕೂಡ ಸ್ವಲ್ಪ ಮೂಢನಂಬಿಕೆಗಳನ್ನ ನಾವು ಸ್ವಲ್ಪ ದೂರನೂ ಮಾಡಬೇಕಾಗತ್ತೆ. ಇದನ್ನು ವೈಜ್ಞಾನಿಕವಾಗಿ ನಾವು ಹೆಚ್ಚಾಗಿ ತಿಳ್ಕೊಂಡ್ರೆ ವಿಶೇಷವಾಗಿ ನಮಗೆ ಲಾಭ ಆಗುತ್ತೆ. ಪ್ರಸ್ತುತ ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ನೋಡಿದಾಗ ಕುಜದೇಶ 2020 ಇರುತ್ತೆ. ಕುಜದೇಶದಲ್ಲಿ ನೋಡಿದಾಗ 7, 11 ಬರ್ತಾ ಇದೆ. ಮತ್ತು ರಾಹುನಲ್ಲಿ 3, 4, 7, 8, 12 ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟಕರವಾಗೇ ಇರುತ್ತೆ. ನಿಮಗೆ ಡೋರ್ ಚೇಂಜ್ ಮಾಡೋದ್ರಿಂದ ಅಲ್ಲ, ಬೇರೆ ಒಂದು ಮಾಡೋದ್ರಿಂದ ಅಲ್ಲ, ಸ್ವಲ್ಪ ಕಷ್ಟಕರವಾಗಿರುತ್ತೆ. ಆಮೇಲೆ ಯಾರ್ಯಾರು ಸ್ವಲ್ಪ ಈ ಮನೆಗೆ ಹೋದ್ವಿ ಹಿಂಗಾಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದಶಾಭುಕ್ತಿಗಳು 70% ಕೆಲಸ ಮಾಡುತ್ತೆ. ಆಮೇಲೆ ವಾಸ್ತು ಎಲ್ಲ ಒಂದು 10% ಅಥವಾ 12%, ಬಟ್ ಅದರದ್ದು ಎಫೆಕ್ಟ್ ಭಾಳ ಕಮ್ಮಿ ಇರುತ್ತೆ. ಸೊ ಇಲ್ಲಿ ಪ್ರಸ್ತುತ 7-11 ಕುಜನಲ್ಲಿ ಬಂದಿರೋದ್ರಿಂದ ಮಂತ್ರಗಳನ್ನ ಪಠನೆ ಮಾಡಿ, ವಿಶೇಷವಾಗಿ ಲಾಭ ಆಗುತ್ತೆ. ಒಂದು ಲಕ್ಷ್ಮೀನಾರಾಯಣ ಮಂತ್ರ ಪಠನೆ ಮಾಡಿ, ಅಥವಾ ನಿಮ್ಮ ಯಜಮಾನ್ರಿಗೆ ಹೇಳಿ ಓಂ ಶ್ರೀಂ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳಕ್ಕೆ ಹೇಳಿ. ಕೈಲಾಶಂತ್ರದ ಮಂತ್ರನೂ ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇವೆರಡು ಹೇಳ್ಕೊಳ್ಳಿ. ಮುಂದೆ ರಾಹು ದಶ 2020ರಿಂದ ಸ್ವಲ್ಪ ಮಟ್ಟಿಗೆ ಈ ಮಂತ್ರದ ಪ್ರಭಾವದಿಂದ ಸ್ವಲ್ಪ ಹೆಚ್ಚಾಗುತ್ತೆ ಹೊರತು ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 3, 4, 7, 8, 9, 12 ಬಂದಿರೋದ್ರಿಂದ 2020 ಸ್ಥಳ ಬದಲಾವಣೆನೂ ಆಗುತ್ತೆ, ಮತ್ತೆ ಮನೆಯೂ ಬದಲಾವಣೆ ಆಗುತ್ತೆ. ಸಾಧ್ಯವಾದಷ್ಟು ನೀವು ಮಂತ್ರ ಪಠನೆ ಮಾಡಿ ಮನೆಯಲ್ಲಿ. ದಿಕ್ಕು ಅಂತ ಬಂದಾಗ ಸ್ವಲ್ಪ ನೀವು ಮಾರ್ಸ್ ಅಂತ ಬಂದಿದೆ, ಇಲ್ಲಿ 7, 11 ಬರ್ತಾ ಇದೆ. ಇಲ್ಲಿ ನೋಡಿ, ನಾವು ದಕ್ಷಿಣ ದಿಕ್ಕು ಚೆನ್ನಾಗಿದೆ ಅಂತ ಹೇಳ್ತೀವಿ, ನಾವು ಅದನ್ನು ನೀವು ನಂಬೋದಿಲ್ಲ. ದಕ್ಷಿಣ ದಿಕ್ಕು ಹೋಗಿರಿ, ಖಂಡಿತ ಒಳ್ಳೇದಾಗುತ್ತೆ. ಒಂದು 10% ಒಳ್ಳೇದಾಗುತ್ತೆ ಅಷ್ಟೇ, 100% ಒಳ್ಳೇದಾಗಲ್ಲ. ಎಲ್ಲ ದಿಕ್ಕು ಎಲ್ಲನೂ ಶ್ರೇಷ್ಠ. ಒಂದು ವಿಚಾರ ಹೇಳ್ತೀನಿ. ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ, ಅದೆಲ್ಲರಿಗೂ ಗೊತ್ತು. ಭೂಮಿ ಈ ಕಡೆ ಇದ್ದಾಗ ನಮಗೆ ಸೂರ್ಯನ ನೋಡಿದಾಗ ಈ ಕಡೆ ಈಸ್ಟ್ ಆಯಿತು. ಅದೇ ಭೂಮಿ ಈ ಕಡೆ ಸೈಡ್ ಹೋಗುತ್ತೆ. ಈ ಕಡೆ ಸೈಡ್ ಹೋದಾಗ ಈ ಕಡೆ ಸೈಡ್ ನಮಗೆ ವೆಸ್ಟ್ ಆಗುತ್ತೆ ಆ್ಯಕ್ಚುಲಿ, ಬಟ್ ಈಸ್ಟ್ ಅಂತ ನಾವು ರೊಟೇಷನಿಂದ ಹೇಳ್ತೀವಿ.
ಸೊ ಈಸ್ಟ್ ಆ್ಯಂಡ್ ವೆಸ್ಟು 6 ತಿಂಗಳಿಗೆ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಮನೆ ದಿಕ್ಕೇ ಚೇಂಜ್ ಆಗುತ್ತೆ. ನಾವು ಮನೆ ಈಸ್ಟಲ್ಲಿ ಇಟ್ಟರು ಕೂಡ ಸೂರ್ಯ ಉದಯ ಆದರೂ ಕೂಡ ಬೈ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮೇಷನಿಂದ ಒಂದು ಈಸ್ಟಲ್ಲಿ ಇರ್ತೀವಿ, ಇಲ್ಲ ಅಂದರೆ ವೆಸ್ಟಲ್ಲಿ ಇರ್ತೀವಿ. ನಾರ್ತ್ ಸೌತ್ ರಿಮೇನ್ಸ್ ಸೇಮ್, ಸೌತ್ ರಿಮೇನ್ಸ್ ಸೇಮ್ ಆ್ಯಸ್ ಪರ್ ದಿ ಆ್ಯಕ್ಸಿಸ್ ಆಫ್ ದಿ ಅರ್ತ್ ಅಂತ ಹೇಳ್ತೀವಿ. ಒಳ್ಳೆಯದಾಗಲಿ, ನಾನು ಹೇಳಿರ್ತಕ್ಕಂಥದ್ದು ಮಾಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಹಾಗೆಯೇ ನಮ್ಮ ವಾಹಿನಿಯಲ್ಲಿ ಗುರುಜಿ ಹತ್ರ ಮಾತನಾಡಬೇಕು ಅಂತ ಇದ್ರೆ ದೂರವಾಣಿ ಸಂಖ್ಯೆ 080404434 0804434 ನಂಬರು. ಈ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ನೇರ ಪ್ರಸಾರದ ಕಾರ್ಯಕ್ರಮ 10 to 10:30 ಇರುತ್ತೆ, ಮಂಡೇ ಟು ಫ್ರೈಡೆ ಪ್ರತಿದಿನ. ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. 14 ಏಪ್ರಿಲ್ 1995. 14 ಏಪ್ರಿಲ್ 1995. ಟೈಮಿಂಗ್ಸ್ ಏನು? ಹಾ, ಬೆಳಗ್ಗೆ 4:40. ಬೆಳಿಗ್ಗೆ 4:40. ಹುಟ್ಟಿರುವಂತ ಊರು ಯಾವ್ದಮ್ಮ? ತಡಕಲ್. ಎಲ್ಲಿ ಬರುತ್ತೆ ಜಿಲ್ಲೆ? ಗುಲ್ಬರ್ಗ. ಗುಲ್ಬರ್ಗ. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ಕನ್ಯಾ ರಾಶಿ, ಉತ್ತರ ನಕ್ಷತ್ರ. ಓಕೆ, ಆಯಿತು, ನೀವೇ ಹೇಳಿದ್ದೀರಾ, ಪರವಾಗಿಲ್ಲ. ಏನು ಬಗ್ಗೆ ಕೇಳಬೇಕಾಗಿತ್ತಮ್ಮ? ಜಾಬ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. 6 ತಿಂಗಳಿಂದ ನಾವು ಬೆಂಗಳೂರಲ್ಲಿ ಬಂದು ಜಾಬ್ ಸರ್ಚ್ ಮಾಡ್ತಿದ್ದೀನಿ. ಇಂಜಿನಿಯರಿಂಗ್ ಮುಗಿದಿದೆ, ಇನ್ನೂ ಜಾಬ್ ಆಗ್ತಿಲ್ಲ. ರಾಹು ದಶೆ, ಶನಿ ಭುಕ್ತಿ, ಶುಕ್ರ ನಡೀತಾ ಇದೆ. ಸಬ್ಲಾಡ್ ನೋಡೋಣ. ಶುಕ್ರ ಮತ್ತು ಚಂದ್ರನಲ್ಲಿ 6-7 ಕಾಂಬಿನೇಷನ್ ಬರುತ್ತೆ. ಟೈಮಿಂಗ್ ಹೇಳ್ತೀನಿ, ಅದೇ ಟೈಮಲ್ಲೇ ಸಿಗ್ತಕ್ಕಂಥದ್ದು. ರಾಹು ದಶೆ, ಶನಿ ಭುಕ್ತಿ, ಚಂದ್ರ. ಏಪ್ರಿಲ್ 30th ಏಪ್ರಿಲ್ ಆದಮೇಲೆ ಅಂದರೆ ಜೂನಿಂದ ಆಗಸ್ಟ್ 25ನೇ ತಾರೀಕು ಒಳಗಡೆ ನಿಮಗೆ ಕೆಲಸ ಸಿಗುತ್ತೆ. ಅದಕ್ಕಿಂತ ಮುಂಚೆ ಕೆಲಸ ಸಿಗ್ತಕ್ಕಂಥದ್ದು ಭಾಳ ಕಷ್ಟಕರವಾಗಿರುತ್ತೆ. ಚಂದ್ರನಲ್ಲಿ 6-7 ಬಂದಿರೋದ್ರಿಂದ ಶಿವನ ಮಂತ್ರ ಯಥೇಚ್ಛವಾಗಿ ಪಠನೆ ಮಾಡಿ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತ ಯಥೇಚ್ಛವಾಗಿ ಪಠನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಒಂದು ಗೋಲ್ಡನ್ ಟೊಪ್ಯಾಸ್ ಅಂತ ಬರುತ್ತೆ, ಅಥವಾ ಯೆಲ್ಲೋ ಸಫೈರ್ ಅಂತ ಹಾಕ್ಕೊಳ್ಳಿ. ಕೈಲಾಶಂತ್ರ ಸ್ಥಾಪನೆ ಮಾಡಿ, ಒಳ್ಳೆಯದಾಗುತ್ತೆ. ಬಟ್ ಮೇಯಿಂದ ಆದಮೇಲೆ ಒಳ್ಳೆ ಕೆಲಸ ಸಿಗುತ್ತೆ. ಮಂತ್ರದ ಪ್ರಭಾವದಿಂದ ಏನಾದ್ರು ಮುಂಚೆ ಸಿಗಿದ್ರೆ ಸಿಗ್ಬೋದು, ಬಟ್ ಜೂನಲ್ಲೇ ಕೆಲಸ ಸಿಗುತ್ತೆ. ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ವೀಕ್ಷಕರೇ, ಇದೇ ವೀಕೆಂಡ್ ಅಂದ್ರೆ ನಾಳೆ 2 days ಟೈಮ್ ಇದೆ. ಸ್ಯಾಟರ್ಡೆ ಬೆಂಗಳೂರಿನಲ್ಲಿ ಕ್ಲಾಸಸ್ ಇರುತ್ತೆ. Jan 12th ಹಾಗೂ 13th. January 26th ಹುಬ್ಳಿಗೆ ಬರ್ತಿದ್ದಾರೆ ಗುರುಜಿ ಅವರು. Feb 9th ಶಿವಮೊಗ್ಗ, Feb 23rd ಮಂಗಳೂರು ಅಂತ ಹೇಳ್ತಾ ಸದ್ಯಕ್ಕೆ ಒಂದು ವಿರಾಮನ ತಗೋಣ. ವಿರಾಮ ನಂತರ ಕಾರ್ಯಕ್ರಮ ಮುಂದುವರ್ಸೋಣ. ಟೇಕ್ ಅ ಬ್ರೇಕ್. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಸೊ ನಕ್ಷತ್ರ ದೋಷದ ಬಗ್ಗೆ ಮಾತನಾಡ್ತಾ ಇದ್ರು ಗುರುಜಿ. ನೆನ್ನೆ ಸಂಚಿಕೆಯಲ್ಲೂ ಕೂಡ ಮಾತನಾಡಿದ್ವಿ, ಮೊನ್ನೆ ಸಂಚಿಕೆಯಲ್ಲೂ ಕೂಡ ಮಾತನಾಡಿದ್ವಿ. ಸೊ ರಾಶಿಗಳ ಬಗ್ಗೆ ಹೇಳ್ತಾ ಇದ್ರು. ಇವತ್ತು ಯಾವ ರಾಶಿ ಬಗ್ಗೆ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ, ಏನು ಹೇಳ್ತೀರಾ? ಇವತ್ತು ಕೃತಿಕಾ ನಕ್ಷತ್ರದ ಬಗ್ಗೆ ಮಾತಾಡೋಣ. ಕೃತಿಕಾ ನಕ್ಷತ್ರ 2 ರಾಶಿಲಿ ಬರ್ತಕ್ಕಂಥದ್ದು. ಒಂದು ಮೇಷರಾಶಿಲಿ, ಇನ್ನೊಂದು ವೃಷಭ ರಾಶಿಲಿ. ಯಾರ್ಯಾರು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸ್ವಲ್ಪ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅಂದರೆ ಭಾಳ ಡಾಮಿನೇಟ್ ಮಾಡ್ತಕ್ಕಂಥದ್ದು, ಮತ್ತು ಈ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ, ನಾಯಕತ್ವದ ಒಂದು ಗುಣಗಳು ಅಂತ ಹೇಳ್ತೀವಿ, ಅದು ಭಾಳ ಹೆಚ್ಚಾಗಿರುತ್ತೆ. ಮತ್ತು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಪರ್ಫೆಕ್ಟಾಗಿರಬೇಕು ಅನ್ನೋದು ಇವರ ಆಲೋಚನೆ. ಸ್ವಲ್ಪ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಅವರ ಮನಸ್ಥಿತಿ ಭಾಳ ಒಂದು ಕೋಪಕ್ಕೆ ವಿಕೋಪಕ್ಕೆ ಹೋಗ್ತಕ್ಕಂಥ ಸಂದರ್ಭ ಭಾಳ ಹೆಚ್ಚಾಗಿರುತ್ತೆ. ಇವರು ಯಾವುದೇ ಒಂದು ವಿಚಾರವನ್ನು ತಗೊಂಡಾಗ ಅದರಲ್ಲಿ ಹೆಚ್ಚು ಶ್ರಮವನ್ನು ಪಟ್ಟು ಅದರಲ್ಲಿ ಒಂದು ನಾಯಕತ್ವ ಅಥವಾ ಲೀಡರ್ ಆಗಬೇಕು ಅನ್ನೋ ಒಂದು ಹವ್ಯಾಸ ಹೆಚ್ಚಾಗಿರುತ್ತೆ. ಮತ್ತು ಕೋಪದ ಗುಣ ಸ್ವಲ್ಪ ಭಾಳ ಹೆಚ್ಚಾಗಿರುತ್ತೆ, ಎಸ್ಪೆಷಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಯಾಕಂದರೆ ಇಲ್ಲಿ ನಕ್ಷತ್ರಾಧಿಪತಿ ನಾವು ನೋಡಿದಾಗ ಅಗ್ನಿ ಅಂತ ಹೇಳ್ತೀವಿ. ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಒಳ್ಳೆಯದನ್ನು ಮಾಡೋಕ್ಕೂ ಗೊತ್ತು, ಮತ್ತು ಅದನ್ನೇ ಕೆಡಿಸೋಕ್ಕೂ ಗೊತ್ತು. ಅಂದರೆ ಎಕ್ಸ್ಟ್ರೀಮ್ ಇರುತ್ತೆ. ಅಂದರೆ ಬೆಂಕಿ ಇದ್ದಾಗೆ, ಬೆಂಕಿ ನಾವು ಕಾಯಿಸ್ಕೋಬೋದು, ಅದೇ ರೀತಿ ಸುಡ್ಲೂಬೋದು ಅಂತ ಹೇಳ್ತೀವಿ. ಅದೇ ಬೆಂಕಿ ಸುಡ್ಲೂಬೋದು. ಸೊ ಬೆಂಕಿನ ನಾವು ಕರೆಕ್ಟಾಗಿ, ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ, ಅಂದರೆ ಒಳ್ಳೆ ರೀತಿಗೆ. ಈಗ ನನಗೆ ಏನೋ ಒಂದು ಕೋಪ ಇದೆ, ಅದನ್ನೆಲ್ಲ ನಾವು ಮನೆ ಮೇಲೆ ಹಾಕೋತಕ್ಕಂಥದ್ದು, ಸಿಕ್ಕದವ್ರ ಮೇಲೆ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಮಾಡೋ ಬದಲು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಭಾವನೆಗಳನ್ನ ನಾನು ಇದನ್ನು ಛಲನ, ಅಂದರೆ ನಾನು ಇಂಥ ಕೆಲಸಗಳನ್ನ ನಾನು ಮಾಡಲೇಬೇಕು ಅಂತ ಆ ಛಲದ ಒಂದು ಹಾದಿಯನ್ನು ಹಿಡಿದ್ರೆ ಕೃತಿಕಾ ನಕ್ಷತ್ರಕ್ಕೆ ವಿಶೇಷವಾಗಿ ಲಾಭ ಆಗುತ್ತೆ. ಇನ್ನೊಂದು ವಿಚಾರ ಏನು ಅಂದರೆ, ಇದೇ ಕೃತಿಕಾ ನಕ್ಷತ್ರ ವೃಷಭ ರಾಶಿಲೂ ಬಂದಿರೋದ್ರಿಂದ ವೃಷಭ ರಾಶಿಲಿರೋರಿಗೆ ಸ್ವಲ್ಪ ಕೋಪದ ಬಗ್ಗೆ ಸ್ವಲ್ಪ ಕಮ್ಮಿ ಆದರೂ ಕೂಡ ಈ ಒಂದು ಆರ್ಟಿಸ್ಟಿಕ್ಸ್ ನೇಚರು
ಮತ್ತು ಹಾಡುಗಾರಿಕೆಯಲ್ಲಿ ವಿಶೇಷವಾಗಿ ಲಾಭ ಬರುತ್ತೆ. ಯಾರು ಕೃತಿಕಾ ನಕ್ಷತ್ರದಲ್ಲಿರ್ತಾರೆ ಹಾಡುಗಾರಿಕೆಯಲ್ಲಿ ಭಾಳ ಇಷ್ಟ ಇರುತ್ತೆ, ಹಾಡು ಹೇಳೋಕ್ಕೂ ಒಂದು ಪ್ರಯತ್ನ ಪಡ್ಬೋದು, ಸಂಗೀತಕ್ಕೆ ಕಳಿಸ್ಬೋದು. ಯಾರು ಸಣ್ಣ ಮಕ್ಕಳಿರ್ತಾರೆ ಕೃತಿಕಾ ನಕ್ಷತ್ರದವರು, ವೃಷಭ ರಾಶಿ ಆದರೆ ಇನ್ನೂ ಒಳ್ಳೆಯದು, ಸಂಗೀತಕ್ಕೆ ಒಂದು ಹಾಕೋಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಮತ್ತು ಕೃತಿಕಾ ನಕ್ಷತ್ರದವ್ರದ್ದು ಇನ್ನೊಂದು ವಿಶೇಷ ಪಾಯಿಂಟ್ ಏನು ಅಂತಂದರೆ, ಈ ಒಂದು ಆರ್ಮಿ ಮತ್ತು ಪೊಲೀಸ್ಗೆ ಹೋಗ್ತಕ್ಕಂಥ ಒಂದು ಚಾನ್ಸಸ್ಸು ಭಾಳ ಹೆಚ್ಚಾಗಿರುತ್ತೆ. ಮತ್ತು ಆ ಕೃತಿಕಾ ನಕ್ಷತ್ರದವರು ಸ್ವಲ್ಪ ವ್ಯಾಜ್ಯದಿಂದ ದೂರ ಇರಬೇಕು ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತು ಕೋರ್ಟು ಕಚೇರಿ ಕೇಸಲ್ಲಿ ಸಂಧಾನ ಮಾಡ್ಕೊಳ್ಳೋದು ಭಾಳ ವಿಶೇಷವಾಗಿ ಲಾಭ ಕೊಡುತ್ತೆ. ಈ ಕೃತಿಕಾ ನಕ್ಷತ್ರದ ದೋಷ ಬಂದ್ಬಿಟ್ಟು ಮಾರ್ಸ್ ದೋಷ ಅಥವಾ ಕುಜನ ದೋಷ ಅಂತ ಹೇಳ್ತೀವಿ. ಯಾರ್ಯಾರು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸ್ವಲ್ಪ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಜೊತೆ ಒಡನಾಟ ಅಷ್ಟು ಚೆನ್ನಾಗಿರಲ್ಲ, ಅಥವಾ ಅವರಿಂದ ಲಾಭ ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಥವಾ ಅವ್ರ ಪಾಡ್ಗೆ ಅವರು ಇವ್ರ ಪಾಡ್ಗೆ ಇವ್ರು ಇರ್ತಾರೆ. ಅಂದರೆ ಬಾಂಧವ್ಯ ಇರೋದು ಹೆಚ್ಚಾಗಿ ಕಂಡು ಬರದೇ ಇರತಕ್ಕಂಥ ನಕ್ಷತ್ರ ಕೃತಿಕಾ ನಕ್ಷತ್ರ. ಈ ಕೃತಿಕಾ ನಕ್ಷತ್ರದಲ್ಲಿ ಏನಾಗುತ್ತೆ, ಜೊತೆಯಲ್ಲಿ ಬೆಳೀತಾ ಇದ್ರೂ ಕೂಡ ಅವ್ರ ಪಾಡ್ಗವರು ಇವ್ರ ಪಾಡ್ಗಿವರು, ಅಥವಾ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಸ್ವಲ್ಪ ಜಗಳ ಹೆಚ್ಚು ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ತೋರಿಸ್ತಾ ಇದೆ. ಸೊ ಈ ಒಂದು ದೋಷ ಮತ್ತು ಕುಜನ ದೋಷ ಇರೋದ್ರಿಂದ ಸ್ವಲ್ಪ ಮದುವೆ ವಿಚಾರದಲ್ಲೂ ವಿಳಂಬ, ಮತ್ತು ಮದುವೆ ಆಗಬೇಕು ಅಂದರೆ ಸ್ವಲ್ಪ ವಿಳಂಬವಾಗ ಆದರೆ ಸ್ವಲ್ಪ ಈ ಒಂದು ದೋಷ ಸ್ವಲ್ಪ ಕಮ್ಮಿ ಆಗುತ್ತೆ. ಮದುವೆ ವಿಚಾರದಲ್ಲಿ ಗಲಾಟೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಗಂಡ ಹೆಂಡತಿಗೆ ಭಾಳಷ್ಟು ಒಂದು ಫೈರಿ ನೇಚರ್ ಇರೋದ್ರಿಂದ, ಹೆಚ್ಚು ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದ್ರಿಂದ, ನಾನು ಅನ್ನೋ ಒಂದು ಅಹಂ ಹೆಚ್ಚಾಗಿರ್ತಕ್ಕಂಥದ್ದು ಅಂತ ಹೇಳಿದಾಗ ಮದುವೆ ವಿಚಾರದಲ್ಲೂ ಸ್ವಲ್ಪ ವೈಮನಸ್ಯ ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸೊ ಮ್ಯಾರಿಡ್ ಲೈಫ್ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ, ಸ್ವಲ್ಪ ಲೇಟಾಗಿ ಮ್ಯಾರೇಜ್ ಆದರೆ ಸ್ವಲ್ಪ ಸಕ್ಸಸ್ ಜಾಸ್ತಿ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಈ ಒಂದು ದೋಷ ಹೋಗಬೇಕು ಅಂತಂದರೆ ಬೆಸ್ಟ್ ಏನು ಮಾಡಬೇಕು, ಯಾವುದನ್ನು ಒಂದು ಮಾಡಿದಾಗ ಒಳ್ಳೆಯದಾಗುತ್ತೆ ಅಂತ ನೋಡಿದಾಗ, ಔದುಂಬರ ಮರದ ಒಂದು ಕಾಯನ್ನು ಮಧ್ಯದ ಬೆರಳಿಗೆ ಸಿಲ್ವರಲ್ಲಿ ಹಾಕ್ಕೊಂಡ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ ಉಂಟಾಗುತ್ತೆ. ಫಿಗ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅತ್ತಿ ಮರ ಅಂತಲೂ ಹೇಳ್ತಾರೆ, ಕನ್ನಡದಲ್ಲಿ ಫಿಗ್ ಟ್ರೀ ಅಂತಲೂ ಹೇಳ್ತಾರೆ. ಅದರ ಜೊತೆಗೆ ಒಂದು ಪರ್ಸಲ್ಲಿ ಒಂದು ಕತ್ತಿಯ ಯಾವುದೋ ಒಂದು ಚಿತ್ರ, ಒಂದು ಒಂದು ಸಣ್ಣದು ಒಂದು ಕತ್ತಿಯ ಒಂದು ಚಿತ್ರ ಪರ್ಸಲ್ಲಿ ಇಟ್ಕೊಂಡ್ರೆ ಕೃತಿಕಾ ನಕ್ಷತ್ರದವ್ರಿಗೆ ಪಾಸಿಟಿವ್ ಆಗಿ ವೈಬ್ರೇಷನ್ಸ್ ಉಂಟಾಗಿ ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ಏರ್ಪಾಟಾಗುತ್ತೆ. ಆಮೇಲೆ ಇದು ಕೃತಿಕಾ ನಕ್ಷತ್ರದ ಹೊರಪಡಿಸಿ ಮುಹೂರ್ತ ಭಾಗದಲ್ಲಿ ಭಾಳಷ್ಟು ಜನ ಇದನ್ನು ಮಾಡ್ತಾರೆ, ಅದು ಈ ತೆಂಗಿನ ಮರ ಕಡಿತಕ್ಕಂಥದ್ದು, ಅಥವಾ ಬೇರೆ ಕಡೆ ಹಾಕ್ತಕ್ಕಂಥದ್ದು, ಮರನ ನಾವು ಚೇಂಜ್ ಮಾಡಬೇಕು, ಅಥವಾ ಗಿಡ ಕೀಳ್ತಕ್ಕಂಥದ್ದು, ಒಂದು ಗಿಡ ಕಿತ್ತು ಇನ್ನೊಂದು ಕಡೆ ಹಾಕಬೇಕು ಅಂತ ಒಂದು ಸಂದರ್ಭದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಮಾಡಿದ್ರೆ ದೋಷ ಯಾವುದೂ ಇರೋದಿಲ್ಲ ಅಂತ ಶಾಸ್ತ್ರದಲ್ಲಿ ಹಾಕಿದ್ದಾರೆ. ಈಗ ನಾವು ಏನಾದ್ರು ಒಂದು ತೆಂಗಿನ ಮರ ಅಡ್ಡ ಬಂದ್ಬಿಟ್ಟಿದೆ, ಕಟ್ ಮಾಡೋ ಪ್ರಮೇಯ ಇರುತ್ತೆ, ಒಂದು ಪೂಜೆ ಮಾಡಿ ಕೃತಿಕಾ ನಕ್ಷತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾವಿನ ಗಿಡ ಇರ್ಬೋದು, ಯಾವುದೇ ಒಳ್ಳೆಯ ವೃಕ್ಷ, ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೃಕ್ಷ ಇರ್ಬೋದು, ಕೃತಿಕಾ ನಕ್ಷತ್ರದಲ್ಲಿ ಶ್ರೇಷ್ಠವಾಗಿ ವಿಶೇಷವಾಗಿ ಯಾವುದೇ ಒಂದು ದೋಷ ಬರಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದನ್ನು ಫಾಲೋ ಮಾಡಿ, ಒಳ್ಳೆಯದಾಗುತ್ತೆ. ಆಲ್ ರೈಟ್ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 24/7/2003 ಮೇಡಮ್. 24/7/2003. ಟೈಮಿಂಗ್ಸ್ ಏನು? ಬೆಳಿಗ್ಗೆ 11 ಗಂಟೆಯಿಂದ 11:30 ರೀ. 11 ಗಂಟೆಯಿಂದ 11:30 ಬೆಳಿಗ್ಗೆ. ಓಕೆ, ಹುಟ್ಟಿರೋಂಥ ಊರು ಯಾವ್ದು? ಬಿಜಾಪುರ ಡಿಸ್ಟ್ರಿಕ್ಟ್ ರೀ. ಯಾರ ಬಗ್ಗೆ ಇದು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಟಿವಿ ನೋಡ್ಬೇಡಿ, ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ. ಮನೇಲಿ ಹುಟ್ಟಿದ್ದ ಹಾಸ್ಪಿಟಲ್ ಹುಟ್ಟಿದ್ದ? ನಮಸ್ಕಾರ. ಮನೇಲಿ ಹುಟ್ಟಿದ್ದ ಹಾಸ್ಪಿಟಲ್ ಹುಟ್ಟಿದ್ದ? ಮನೆಯಲ್ಲೇ ಹುಟ್ಟಿದ್ರಿ ಸರ್. ನೋಡಿ, ನಮ್ಮ ಜಾತಕದಲ್ಲಿ ಅರ್ಧ ಗಂಟೆ ಅಲ್ಲ, 4 ನಿಮಿಷ 10 ನಿಮಿಷ ಹೆಚ್ಚು ಕಮ್ಮಿ ಆದರೂ ನಮಗೆ ಜಾತಕ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸುಮ್ಮನೆ ಹಾಗೆ ಹೇಳ್ತಾರೆ ತುಂಬ ಜನ, ಅದೆಲ್ಲ ಸುಳ್ಳು. 100% ಅವರು ಏನು ಮನಸ್ಸಿಗೆ ಬರುತ್ತೋ ಹೇಳ್ತಾರೆ. ಪರ್ಫೆಕ್ಟಾಗಿ ನಮಗೆ ಡೇಟ್ ಆಫ್ ಬರ್ತ್ ಅಂತಂದರೆ ಮ್ಯಾಕ್ಸಿಮಮ್ 5 ಮಿನಿಟ್ಸ್ 10 ಮಿನಿಟ್ಸ್ ಡಿಫ್ರೆನ್ಸ್ ಅಂದರೆ ಒಂದು ಸ್ವಲ್ಪ ಆ್ಯಕ್ಯುರೇಸಿ ಕೊಡ್ಬೋದು. ಅರ್ಧ ಗಂಟೆ ಅಂದರೆ ನಾವು 11 ಗಂಟೆಗೆ ಆಗ್ತಾಗ ಕೆಲವು ದಶಾಭುಕ್ತಿಗಳೇ ಚೇಂಜ್ ಆಗಿಬಿಡುತ್ತೆ, ತಿಂಗಳುಗಟ್ಟಲೆ ಚೇಂಜ್ ಆಗಿಬಿಡುತ್ತೆ ಭುಕ್ತಿಗಳು. ನಾವು ಇನ್ನೊಂದು 2 ತಿಂಗಳಲ್ಲಾಗುತ್ತೆ ಮದುವೆ ಅಂತ ಹೇಳಿದ್ರೆ 8 ತಿಂಗಳಾದ್ಮೇಲೆ ಆಗ್ಬೋದು, ಅಥವಾ ನಾವು ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಸಬ್ಲಾಡ್ ನಂಬರ್ಸ್ ಚೇಂಜ್ ಆಗಿಬಿಡುತ್ತೆ. ಸೊ ಟೈಮ್ ಭಾಳ ಆ್ಯಕ್ಯುರೇಸಿ ಆಗಿದ್ದರೆ ಮಾತ್ರನೇ ಜ್ಯೋತಿಷ್ ಹೇಳೋಕ್ಕಾಗೋದು. ಸುಮ್ಮನೆ ನಿಮ್ಮ ನಕ್ಷತ್ರದ ಮೇಲೆ ಹೇಳ್ತಕ್ಕಂಥದ್ದೆಲ್ಲ ಬೂಟಾಟಿಕೆ. ಖಂಡಿತ ಯಾರ್ಯಾರು ಅದನ್ನು ಹೇಳ್ತಾ ಇದ್ದಾರೆ, ಎಲ್ಲೆಲ್ಲಿ ಹೇಳ್ತಾ ಇದ್ದಾರೆ, ಇಟ್ ಈಸ್ ಜಸ್ಟ್ ಒಂದು ಮೈಂಡ್ ಗೇಮ್ ಅಷ್ಟೇ. ಜ್ಯೋತಿಷ್ಯ ಅನ್ನೋದು ಮೈಂಡ್ ಗೇಮ್ ಮಾಡ್ತಾರೆ. ಈಗ ಯಾರಿಗೆ ನೋವಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ? ಪ್ರತಿಯೊಬ್ಬರು ಇದ್ದಾರೆ. ಡೊನಾಲ್ಡ್ ಟ್ರಂಪ್ಗೂ ನೋವಿದೆ, ಮತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ನೋವು ಇರ್ತಕ್ಕಂಥದ್ದು ಇದ್ದೇ ಇರ್ತದೆ. ಸೊ ಅದಕ್ಕೆ ನಮ್ಮ ಟೈಮ್ ಭಾಳ ಇಂಪಾರ್ಟೆಂಟು. ಈ ಟೈಮು ನಾನು ಏನಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಅಂದರೆ, ಒಬ್ರದ್ದು ಎಕ್ಸಾಂಪಲ್ ತೊಗೊಂಡು ನೀವು ಇನ್ನು ಮುಂದೆ
ನಿಮ್ಮ ಟೈಮ್ ಆ್ಯಕ್ಯುರೇಸಿ ಇಲ್ಲ ಅಂದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋದು ಭಾಳ ವಿಶೇಷವಾಗಿ ಅದು ಲಾಭ ಕೊಡ್ತಕ್ಕಂಥದ್ದು. ಏನು ವಿಚಾರದಲ್ಲಿ ಕೇಳಬೇಕಾಯ್ತಮ್ಮ? ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ರಿ ಸರ್. ಈಗ ಶುಕ್ರ ದಶೆ ನಡೀತಾ ಇದೆ. 2019 ಜೂನ್ವರೆಗೂ ಗುರು ಭುಕ್ತಿ. ಶುಕ್ರ ಮತ್ತು ಗುರು ಏನು ಟೈಮ್ ಕೊಟ್ಟಿದ್ದಾರೆ ಒಂದು ಮಧ್ಯಕ್ಕೆ ಹಾಕ್ಕೊಂಡಿದ್ದೀನಿ. ಶುಕ್ರ ಮತ್ತು ಗುರು 5-8-12 ಕಾಂಬಿನೇಷನ್, 8-12 ಕಾಂಬಿನೇಷನ್ ಇದೆ. ಈಗ ಏನು ಓದ್ತಾ ಇದ್ದಾರಮ್ಮ? 10th ಇದಾಳ್ರಿ ಸರ್. ರಿಸಲ್ಟ್ ತೆಗಿತಾಳೋ ಇಲ್ಲ ಅಥವಾ ಮುಂದೆ ಯಾವ ಲೈನ್ ಓದ್ಬೋದು ಅಂತೀನಿ. ರಿಸಲ್ಟು ಸುಮಾರಾಗಿ ತೆಗಿತಾರೆ, ಏನು ಟೆನ್ಷನ್ ತೊಗೊಳ್ಬೇಡಿ. ಯಾಕಂದರೆ 5-8-12 ಕೊಟ್ಟಿರ್ತಕ್ಕಂಥದ್ದು 11 ಕಾಲ್ಗೆ ಹಾಕ್ಕೊಂಡಿದ್ದೀನಿ. 8-12 ಕಾಂಬಿನೇಷನ್ ಸ್ವಲ್ಪ ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ಕಮ್ಮಿ ಮಾರ್ಕ್ಸ್ ಬರುತ್ತೆ, ಬಟ್ ಬ್ರೇಕೇಜ್ ಇಲ್ಲ. 3-8-12, 3-6-12, 3-6-8 ಕಾಂಬಿನೇಷನ್ ಇದ್ದರೆ ಮಾತ್ರ ಅದು ಬ್ರೇಕ್ ಆಗ್ತಕ್ಕಂಥದ್ದು. ಬ್ರೇಕ್ ಆಗೋದಿಲ್ಲ. ಶುಕ್ರನಲ್ಲಿ 10 ಕಾಂಬಿನೇಷನಿಂದ ಆ ಹೆಸರನ್ನ ಕೆಡಿಸೋದಿಲ್ಲ, ಖಂಡಿತ ಅವರು ಕ್ಲಿಯರ್ ಮಾಡ್ತಾರೆ. ಇದಾದ ನಂತರ ಕಾಮರ್ಸ್ ಫೀಲ್ಡ್ ಕೊಡಿಸಿ ದಯವಿಟ್ಟು. 2-11 ಕಾಂಬಿನೇಷನ್ ಇರೋದ್ರಿಂದ ಕಾಮರ್ಸ್ ಅವ್ರಿಗೆ ಭಾಳ ಉತ್ತಮವಾಗಿರುತ್ತೆ. ಆಮೇಲೆ ಬಲಗೈ ಮಧ್ಯದ ಬರಲಿಗೆ ಜಿರ್ಕಾನ್ ಅನ್ನೋ ಸ್ಟೋನ್ ಧರಿಸಕ್ಕೆ ಹೇಳಿ. ಆಮೇಲೆ ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಯಥೇಚ್ಛವಾಗಿ ಕೇಳ್ಕೊಳಕ್ಕೆ ಹೇಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಹಾಗೆ ವೀಕ್ಷಕರೇ, ಇದೇ ವೀಕೆಂಡು ಅಂದರೆ ನಾಳೆ 2 ದಿನ ಟೈಮ್ ಇದೆ. ಸ್ಯಾಟರ್ಡೆ ಗುರುಜಿಯರು ಬೆಂಗಳೂರಿನಲ್ಲಿ ಕ್ಲಾಸಸ್ನ ಮಾಡ್ತಿದ್ದಾರೆ. ಬಹಳಷ್ಟು ಬಾರಿ ಮಾಡಿದ್ದಾರೆ ಕ್ಲಾಸಸ್ನ. ಬೆಂಗಳೂರು ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ವೇಟ್ ಮಾಡಬೇಡಿ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಶನಿವಾರನೇ ಇರುವಂಥದ್ದು ಕ್ಲಾಸಸ್ಸು. ನಕ್ಷತ್ರ ನಾಡಿ ಅಂದರೆ 4 ದಿನ. ಬೇಸಿಕ್ ಕೂಡ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಕಲ್ತ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಸಾಕು, ಬಂದು ಕಲ್ತ್ಕೊಳ್ಳಿ. ಯಂಗ್ಸ್ಟರ್ಸ್ ಬಂದು ಕಲ್ತ್ಕೊಡ್ರೆ ಖಂಡಿತವಾಗ್ಲೂ ಮನೇಲಿರುವಂಥ ಪ್ರತಿಯೊಬ್ಬರು ಜಾತಕವನ್ನು ಕೂಡ ಹೇಳಬಹುದು. ಯಂಗ್ಸ್ಟರ್ಸ್ ಅಷ್ಟೇ ಅಲ್ಲ, ಇವಾಗ ವಯಸ್ಸಾದವ್ರಿಗೂ ಕೂಡ ಎಷ್ಟು ಜನರಿಗೆ ಆಸೆ ಇರುತ್ತೆ, ಆಯ್ತಲ್ಲ ಇವಾಗ ವಯಸ್ಸಾಯ್ತು, ಇವಾಗ ಏನಾದ್ರು ಮನೇಲೇ ಇರ್ತೀವಿ, ಜಾತಕವನ್ನ ನೋಡೋದಾದ್ರು ಕಲ್ತ್ಕೋಣ, ಮನೆಯದು ಮೊಮ್ಮಕ್ಕಳದ್ದು ಎಲ್ಲ ನೋಡಬಹುದು ಅಂತ ಇರುತ್ತೆ. ಅಂತವರು ಕೂಡ ಬಂದು ಕಲ್ತ್ಕೋಬಹುದು. ಇದೇ ವೀಕೆಂಡ್ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಕಾಲರ್ ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಸುಜಿತ್ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 16/7/1987. ಇನ್ನೊಮ್ಮೆ ಹೇಳಿ. 16/7/1987. ಓಕೆ, ಟೈಮಿಂಗ್ಸ್ ಏನು? 8:10 ಈವ್ನಿಂಗ್. ಈವ್ನಿಂಗ್ 8:10. ಓಕೆ, ಹುಟ್ಟಿರೋಂಥ ಊರು? ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಕ್ಲಾಸಸ್ ಇದೆ ಸರ್ ಬ್ಯಾಂಗ್ಳೂರ್ನಲ್ಲಿ ಇದೇ ವೀಕೆಂಡ್ ಸ್ಯಾಟರ್ಡೆ. ಇಂಟ್ರೆಸ್ಟ್ ಇದ್ರೆ ಬಂದು ಕಲ್ತ್ಕೊಳ್ಳಿ, ಮಾತಾಡಿ ಗುರುಜಿ ಹತ್ರ. ಓಕೆ ಸರ್ ನಮಸ್ಕಾರ. ಮೀನರಾಶಿ, ಉತ್ತರ ಭಾದ್ರಪದ ನಕ್ಷತ್ರ. ಹೇಳಿ ಸರ್, ನನ್ನ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೀನಿ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ. ಶುಕ್ರದಶೆ ಚಂದ್ರಭುಕ್ತಿ ನಡೀತಾ ಇದೆ ಈಗ. ಶುಕ್ರ ಹೇಗಿದೆ? 5-9-11 ಚಂದ್ರಭುಕ್ತಿ ಚೆನ್ನಾಗಿದೆ. ಟೀಚಿಂಗ್ ಲೈನ್ ಚೆನ್ನಾಗಿರುತ್ತೆ, ಅಡ್ಮಿನ್ ಲೈನ್ ಚೆನ್ನಾಗಿರುತ್ತೆ, ಫಾರಿನ್ಗೆ ಹೋಗೋ ಕಾಂಬಿನೇಷನ್ಸು ಇದೆ, ಎಲ್ಲ ಚೆನ್ನಾಗಿದೆ. ಏನು ಕೇಳಬೇಕಾಯ್ತು ಹೇಳಿ ಸರ್. ಹೊಸ ಪ್ರೊಡಕ್ಷನ್ ಯೂನಿಟ್ ಮಾಡೋದು ಅಂತ ಇದ್ದೀವಿ, ಇವಾಗ ಸ್ಟಾರ್ಟ್ ಮಾಡೋದು ಅಂತ, ಅದಕ್ಕೆ ಅದ್ರ ಬಗ್ಗೆ. ನೀವೇ ಓನ್ ಮಾಡಬೇಕು ಅಂತನಾ? ಹೌದೌದು. ಕಸ್ಪಲ್ಲಲ್ಲಿ ನಮಗೆ 7th ಲಾರ್ಡ್ 6-8-12 ಕಾಂಬಿನೇಷನ್ ಇದೆ. ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಚೆನ್ನಾಗಿದೆ, ಅಂದರೆ ಸ್ಟಾರ್ಟ್ ಆಗುತ್ತೆ, ಏನು ತೊಂದರೆ ಏನಿಲ್ಲ, ಪ್ರೊಡಕ್ಷನ್ ಮಾಡ್ಬೋದು. ಬಟ್ ಅದ್ರದ್ದು ಸೇಲ್ಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತಲ್ಲ. ಏನು ಪ್ರೊಡಕ್ಷನ್ ಮಾಡಬೇಕು ಅಂತಿದ್ದೀರಾ? ಫಿಲ್ಮ್ ಪ್ರೊಡಕ್ಷನ್ನು. ಓಕೆ, ಅದು ಮಾಡ್ಬೋದು. 2, 3, 5, 9, 10, 11 ಕಾಂಬಿನೇಷನ್ ಇದೆ. ಈಗ ಸೇಲ್ ಅಂತ ಬಂದಾಗ ಆ ವಿಚಾರದಲ್ಲಿ ನಿಮಗೆ ವಿನ್ ಆಗಬೇಕಲ್ವ. ಪ್ರೊಡಕ್ಷನ್ ಏನೋ ಮಾಡ್ತೀರಾ, ಆಗುತ್ತೆ. ಅದರದ್ದು ನಿಮಗೆ ಲಾಭ ಬರ್ತಕ್ಕಂಥದ್ದು ನೋಡಿದಾಗ ನೀವು ಯಾವ್ದಾದ್ರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀರಾ, ಇಂಡಿವಿಜುವಲ್ ಮಾಡ್ತೀರಾ? ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀರಾ. ಓಕೆ, ಒಂದು ಸಜೆಷನ್ ಕೊಡ್ತೀನಿ. ವಿನ್ನಿಂಗ್ ಕಾಂಬಿನೇಷನ್ 3, 6, 10, 11. ಯಾಕಂದರೆ ಶುಕ್ರನಲ್ಲಿ 3, 5, 10 ಇದಕ್ಕಿಂತ ಮುಂಚೆನೂ ಮಾಡಿದ್ದೀರಾ ಅಂತ ಕಾಂಬಿನೇಷನ್ ಬರ್ತಾ ಇದೆ. 3, 5, 10, 11 ಇದೇ ಫಸ್ಟ್ ಅಥವಾ ಇದು ಮುಂಚೆ ಮಾಡಿದ್ದೀರಾ? ಇಲ್ಲ ಸರ್, ಪ್ರೊಡಕ್ಷನ್ ಇದು ಫಸ್ಟ್. ನನ್ನ ಬಿಸ್ನೆಸ್ ಎಲ್ಲ ಬರೀ ಪಾರ್ಟ್ನರಲ್ಲೇ ಮಾಡಿದ್ದು. ಓ, ಬರೀ ಪಾರ್ಟ್ನರಲ್ಲೇ ಮಾಡಿದ್ದು. ಕುಜನ ಒಂದು ಕಾಂಬಿನೇಷನ್ 3, 6, 10, 11 ಕಾಂಬಿನೇಷನ್ ಇದೆ. ಒಂದು ಮಂತ್ರ ಕೊಡ್ತೀನಿ, ಆ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಂಡು ಮಾಡಿ. ಸಾಯಂ ಬುದ್ಧಿನಾಂ ಜ್ರೌಂ ಜ್ರೌಂ ನಮಃ ಅಂತ. ಮತ್ತೊಮ್ಮೆ ಹೇಳ್ತೀನಿ. ಸಾಯಂ ಬುದ್ಧಿನಾಂ ಜ್ರೌಂ ಜ್ರೌಂ ನಮಃ. ವಿನ್ನಿಂಗ್ ಕಾಂಬಿನೇಷನ್ ಬರುತ್ತೆ, ಬಟ್ ಹೆಚ್ಚು ನಿಮಗೆ ಆ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಹೆಚ್ಚು ರನ್ ಆಗಬೇಕು ಅಂತಂದರೆ ಈ ಮಂತ್ರ ನಿಮಗೆ ಹೆಲ್ಪ್ ಆಗುತ್ತೆ. ಕುಜನ ಒಂದು ಕಾಂಬಿನೇಷನ್ 3, 6, 10, 11 ಹವಳನ ಹಾಕ್ಕೊಳ್ಳಿ. ವಿನ್ನಿಂಗ್ ಕಾಂಬಿನೇಷನ್ ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಹವಳ ಬಲಗೈ ಉಂಗುರದ ಬೆರಳಿಗೆ ಲಾಂಚ್ ಮಾಡಿ. ಸ್ವಲ್ಪ ಪಾರ್ಟ್ನರ್ಶಿಪ್ಗೆ ನಿಮಗೆ ಪರ್ಸೆಂಟೇಜಲ್ಲಿ 60 ನೀವು ತಗೊಳ್ಳಿ. 60:40 ಮಾಡಿ, ಅಥವಾ 51:49 ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ಸ್ ಅ ಲಾಟ್, ಕರೆ ಮಾಡೋದಕ್ಕೆ ಧನ್ಯವಾದ. ನೆಕ್ಸ್ಟ್ ಕಾಲರ್. ಹಲೋ ಮೇಡಮ್. ಹೇಳಿ ಸರ್, ಡೇಟ್ ಆಫ್ ಬರ್ತ್ ಹೇಳಿ. 28/11/1996. 28/11/96 ಅಲ್ವಾ? ಹೌದು ಮೇಡಮ್. ಟೈಮಿಂಗ್ಸ್ ಏನು ಸರ್?
ಗುರುವಾರ ಬೆಳಿಗ್ಗೆ ಮುಂಜಾನೆ 4 ಗಂಟೆ ಮೇಡಮ್. ಬೆಳಿಗ್ಗೆ 4 ಗಂಟೆ. ಹುಟ್ಟಿರೋಂಥ ಊರು ಯಾವುದು? ಇದು ಹತ್ತನೇ ಮೇಡಮ್. ಎಲ್ಲಿ ಬರುತ್ತೆ ಸರ್? ಜಿಲ್ಲೆ ಯಾವುದು? ಅದು ಬೆಳಗಾವಿ ಡಿಸ್ಟಿಕ್ ಬರುತ್ತೆ ಮೇಡಮ್. ಓಕೆ, ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಯಾರ್ದಿದು? ಸರ್ ನಮ್ದೇ ಇದು ಸರ್. ಹೇಳಿ ಸರ್, ಏನು ಕೇಳಬೇಕಾಯ್ತು? ಮಿಥುನ ರಾಶಿಲಿ ಹುಟ್ಟಿದ್ದೀರಾ? ಮಿಥುನ ರಾಶಿಲಿ ಆರಿದ್ರ ನಕ್ಷತ್ರ 30/2020 ಗುರು ಮುಗಿಯುತ್ತೆ. ಗುರು ಕಾಂಬಿನೇಷನ್ ಏನಿದೆ 2, 9, 12. ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲ ಲಾಸ್ ಆಗುತ್ತೆ, ಕೇರ್ಫುಲ್ ಆಗಿರಿ. ಏನು ಕೇಳ್ಬೇಕು ಹೇಳಿ ಸರ್. ಭಾಳ ಲೈಫಲ್ಲಿ ಭಾಳ ಪ್ರಾಬ್ಲಮ್ ಬರ್ತಾ ಇದೆ ಸರ್. ಮುಂದಿನ ಭವಿಷ್ಯ ಹೇಗಿದೆ ಸರ್? ಏನು ಪ್ರಾಬ್ಲಮ್ ಆಗಿದೆ ಅಂತ ಪ್ರಿಸೈಸ್ ಆಗಿ ಹೇಳಿದ್ರೆ ನಾನು ಅದಕ್ಕೆ ಸ್ವಲ್ಪ ಪರಿಹಾರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸರ್ ಯಾವುದಾಗ್ಲಿ 50-50 ಚಾನ್ಸ್ ಎವರೇಜ್ ಆಗ್ತಾ ಇದೆ ಸರ್. ಎಜುಕೇಶನ್ ಆಗಲಿ ಅರ್ಧಕ್ಕೆ ನಿಂತು ಸರ್. ಸದ್ಯಕ್ಕೆ ಏನು ಮಾಡ್ಕೊಂಡಿದ್ದೀರಾ? 50-50 ಎವರೇಜ್ ತೋರಿಸ್ತಾ ಇದೆ ಸದ್ಯಕ್ಕೆ ಏನು ಮಾಡ್ಕೊಂಡಿದ್ದೀರಾ? ಸರ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಕಂಪನಿಲಿ ಜಾಬ್. ಮುಂದೆ 4, 5, 6, 4, 5, 6, 2, 9, 12 ಕಾಂಬಿನೇಷನ್ ಇದೆ. ಶನಿ ದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಗುರುದಶೆಗಿನ ಸ್ವಲ್ಪ ಚೆನ್ನಾಗಿರುತ್ತೆ. ಶನಿ ದೇಶ ಸ್ವಲ್ಪ ಎಕ್ಸಲೆಂಟ್ ಆಗಿರುತ್ತೆ. 2020 ಏಪ್ರಿಲ್ವರೆಗೂ ಕಾಯಬೇಕು. ಗುರುದಶೆ ನಿಮಗೆ ಅಷ್ಟು ಚೆನ್ನಾಗಿರಲಿಲ್ಲ. ಶನಿ ದೇಶ 19 ಇಯರ್ಸು ಅದ್ಭುತವಾಗಿರುತ್ತೆ. ಸ್ಟಾರ್ಟಿಂಗ್ 1 ಇಯರ್ ಅದನ್ನು ಸ್ವಲ್ಪ ಟಫ್ ಇರುತ್ತೆ. ಆಮೇಲೆ ನೆಕ್ಸ್ಟ್ 18 ಇಯರ್ಸು ಭಾಳ ಚೆನ್ನಾಗಿರುತ್ತೆ. ಶನಿಯ ಒಂದು ಬರುವಿಕೆ ನಾವು ಮಾಡ್ಕೋಬೇಕಂದ್ರೆ ಸೂರ್ಯನಲ್ಲಿ 2-11 ಕಾಂಬಿನೇಷನ್ ಇರೋದ್ರಿಂದ ಸೂರ್ಯನ ಜಪ ಹೆಚ್ಚಾಗಿ ಮಾಡಿ. ಒಂದು ಬೆಳಗ್ಗೆ 6 to 7, 6 ಗಂಟೆಯಿಂದ 7 ಗಂಟೆ ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು 216 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ. ಖಂಡಿತ ನಿಮ್ಮ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ. ನೀವು ಅಂದ್ಕೊಂಡಿದ್ದು ಸಾಧ್ಯ ಆಗುತ್ತೆ. ಬಲಗೈ ಉಂಗುರದ ಬೆರಳಿಗೆ ಕ್ಯಾಟ್ಸೈ ಕಾಂಬಿನೇಷನ್ ಆಗಿರ್ತಕ್ಕಂಥ ಉಂಗುರ, ಕ್ಯಾಟ್ಸೈ ಅಂತ ಹೇಳ್ತೀವಿ, ಅದು ವೈಡೂರಿ ಅಂತ ಹೇಳ್ತೀವಿ, ಅದು ಹಾಕ್ಕೊಳ್ಳಿ. ಕೈಲಾಶಂತ್ರ ಸ್ಥಾಪನೆ ಮಾಡಿ. 2020 ಏಪ್ರಿಲಿಂದ ಚೆನ್ನಾಗತ್ತೆ. ಈಗ ಸದ್ಯಕ್ಕೆ ಇವೆಲ್ಲ ಮಾಡಿಕೊಂಡ್ರೆ ಒಂದು 30-40% ಇಂಪ್ರೂವ್ಮೆಂಟ್ ಆಗುತ್ತೆ ಅಷ್ಟೇ ಹೊರತು ಪರಿಸ್ಥಿತಿ ಚೇಂಜು ಭಾಳಷ್ಟು ಆಗೋದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಲಾಟ್, ಧನ್ಯವಾದ ಕರೆ ಮಾಡೋದಕ್ಕೆ. ಸೊ ಟೈಮ್ ಆಗೋಯ್ತು, ಕಾರ್ಯಕ್ರಮನ ಮುಗಿಸೋ ಸಮಯ ಕೂಡ ಬಂತು. ಹಾಗೆಯೇ ಬೆಂಗಳೂರಿನಲ್ಲಿ ಕ್ಲಾಸಸ್ ಅಂತ ನಾನು ಹೇಳ್ತಾನೆ ಇದ್ದೀನಿ. ಇದೇ ವೀಕೆಂಡು ಬೆಂಗಳೂರಿನಲ್ಲಿ ಕ್ಲಾಸಸ್ನ ಹೇಳ್ಕೊಡ್ತಿದ್ದಾರೆ ಗುರುಜಿ, Jan 12th ಹಾಗೂ 13th ಅಂತ ಹೇಳ್ತಾ. ಗುರುಜಿ ಟೈಮ್ ಆಗೋಯ್ತು, ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಓಕೆ, ಒಂದೇ ಒಂದು ಪಾಯಿಂಟು. ಜ್ಯೋತಿಷ್ಯ ಭಾಳ ಸುಲಭ, ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ಬೇರೆ ವೃತ್ತಿಲಿ ಭಾಳಷ್ಟು ಕಷ್ಟಪಡ್ತೀವಿ. ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ ಭಾರತದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ಕರೆಕ್ಟಾಗಿ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಭಾಳ ಅಲ್ಪರಾಗಿದ್ದಾರೆ. ಸೊ ಊಹೆಯಿಂದ ಹೇಳ್ತಕ್ಕಂಥವ್ರೇ ಹೆಚ್ಚು. ಒಂದು ಬರ್ತಕ್ಕಂಥ ಒಂದು ಸಮಸ್ಯೆಗೆ ದೋಷ ಹೇಳ್ತಕ್ಕಂಥವ್ರೇ ಹೆಚ್ಚಿದ್ದಾರೆ. ಯಾಕಂದರೆ ಇದೊಂದು ಭಾಳ ಬ್ಯೂಟಿಫುಲ್ ಸೈನ್ಸ್ ಆಗಿರೋದ್ರಿಂದ, ಒಂದು ವಿಜ್ಞಾನ ಆಗಿರೋದ್ರಿಂದ ನಮ್ಮ ಹಣೆಬರನ ಖಂಡಿತ ಚೇಂಜ್ ಮಾಡೋಕ್ಕಲ್ಲ. ಆಗ್ತಕ್ಕಂಥ ಸಮಯಕ್ಕೆ ಎಲ್ಲ ಆಗ್ತಕ್ಕಂಥದ್ದು. ಅದನ್ನು ಕರೆಕ್ಟಾಗಿರ್ತಕ್ಕಂಥ ಭಾಳಷ್ಟು ಎಜುಕೇಟೆಡ್ ಅವರು ಜ್ಯೋತಿಷ್ಯ ಕಲ್ತಿದ್ದಾರೆ. ಬಟ್ ಅವ್ರಿಗೆ ಗೊತ್ತು ಆಗೋ ಸಮಯಕ್ಕೆ ಆಗ್ತಕ್ಕಂಥದ್ದು. ಈ ಪೂಜೆ ಪುನಸ್ಕಾರ ಮಂತ್ರಗಳೆಲ್ಲನೂ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡೇ ಹೊರತು ಅದರಿಂದ ಗ್ಯಾರಂಟಿ ಆಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಅದಕ್ಕೆ ಹೆಚ್ಚು ಹಣ ಪೋಲ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಿಮ್ಗೇನಾರು ಹಣ ಕೊಡಬೇಕು ಅಂತಿದ್ರೆ ಬಡವರಿಗೆ ಕೊಡಿ, ಅನ್ನದಾನ ಮಾಡಿ, ಅಥವಾ ಯಾರಿಗಾರು ಒಂದು ವಿದ್ಯಾಭ್ಯಾಸಕ್ಕೆ ಕೊಡಿ. ಅದೂ ಒಂದು ರೀತಿ ಪರಿಹಾರ ಆಗುತ್ತೆ. ಸೊ ಕಲ್ತ್ಕೊಳ್ಳಿ. ಇದನ್ನೊಂದು ಜೀವನೋಪಾಯನೂ ಮಾಡ್ಕೋಬೋದು. ಸೆಕೆಂಡ್ ಇನ್ಕಮ್ ಅಂತ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಹುಬ್ಳಿಲಿ ಬರ್ತಾಯಿದ್ದೀನಿ, ಮಂಗಳೂರು ಬರ್ತಾಯಿದ್ದೀನಿ, ಶಿವಮೊಗ್ಗ ಬರ್ತಾಯಿದ್ದೀನಿ. ಸೆಕೆಂಡ್ ಇನ್ಕಮ್ಗೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಬಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸ್ತಾನೆ. ಗುರುಜಿ ಕೂಡ ಡೇಟ್ನ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ಸಂಚಿಕೆ ಮಿಸ್ ಆಗಿದ್ದರೆ ಯೂಟ್ಯೂಬಲ್ಲೂ ಕೂಡ ನಮ್ಮ ಸಂಚಿಕೆಗಳು ಅಪ್ಲೋಡ್ ಆಗಿರುತ್ತೆ. ಹೋಗಿ ಚೆಕ್ ಮಾಡಿ, ನೋಡಿ, ಡೇಟ್ಸ್ಗಳನ್ನ ನೋಡಿ, ಬಂದು ಕಲ್ತ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.